ತಮ್ಮ ಬದುಕಿನ ದೊಡ್ಡ ದೊಡ್ಡ ಜಂಜಾಟಗಳನ್ನು ಕಷ್ಟಗಳನ್ನು ಕಳ್ಕೊಳ್ಳಿಕ್ಕೆ ಇದು ಪ್ರಶಸ್ತವಾದ ಸಮಯ. ಆಧ್ಯಾತ್ಮ ಮಾರ್ಗದಲ್ಲಿ ಇರುವ ಎಲ್ಲ ಸಾಧಕರಿಗೆ ಪರಮ ಉಚ್ಚವಾದ ಸಮಯ ತಮ್ಮ ಸಿದ್ಧಿಗಳನ್ನು ಮಾಡಿಕೊಳ್ಳಲಿಕ್ಕೆ. ನಮಸ್ತೆ. ಗುರುಪುಷ್ಯ ಯೋಗ ಬಂದಿದೆ, ಅದೇನು ವಿಶೇಷ ಅಂತ ಕೇಳ್ಬೋದು. ಸುಮಾರು 12 ವರ್ಷ ಆದ ಮೇಲೆ ಗುರು ತನ್ನ ಪರಮ ಉಚ್ಚ ಸ್ಥಾನಕ್ಕೆ ಬಂದಿದ್ದಾನೆ. ಅದರ ಒಟ್ಟಿಗೆ ಅದು ಅಧಿಕ ಮಾಸದಲ್ಲಿ ಬಂದಿದೆ. ಈ ಅಧಿಕ ಮಾಸದಲ್ಲಿ ಮಾಡುವ ಎಲ್ಲ ಸತ್ಕರ್ಮಗಳಿಗೆ ಅಸಂಖ್ಯ ಪಟ್ಟು ಫಲವನ್ನು ಶಾಸ್ತ್ರಕಾರರು ಹೇಳ್ತಾರೆ. ಅದೇ ರೀತಿಯಾಗಿ ಚಾತುರ್ಮಾಸ್ಯಕ್ಕೆ 4 ತಿಂಗಳು ಮಾಡುವ ಅನುಷ್ಠಾನಕ್ಕೆ ವಿಶೇಷವಾದ ಫಲವನ್ನು ಹೇಳ್ತಾರೆ. ಈ ಅಧಿಕ ಮಾಸ ಮತ್ತು ಚಾತುರ್ಮಾಸ್ಯದ ನಡುವೆ ಬರುವ ಅತ್ಯಂತ ಒಂದು ಮುಖ್ಯವಾದ ದಿನ ಅದು ಗುರುಪುಷ್ಯ ಯೋಗ. ಅದು ಗುರು ತನ್ನ ಉಚ್ಚ ಸ್ಥಾನಕ್ಕೆ ಬಂದ ಕೂಡಲೇ ಬರುತ್ತಿರುವ ಗುರುಪುಷ್ಯ ಯೋಗ. ಹಾಗಾದರೆ ಏನು ಮಾಡಬೇಕು ಅಂತ, ಬದುಕು ಅಂದಮೇಲೆ ಸಮಸ್ಯೆ ಇರ್ತದೆ. ಈಗ ರಾಹು ಕೇತು ಶನಿ ಅಂತ ಭಯ ಪಡ್ತಾ ಇರ್ತೀರಿ. ಯಾರೂ ಜಾತಕ ಕಲಿಸ್ಬೇಡಿ. ಆದರೆ ನಾನು ಯೋಗ ಮಾರ್ಗಕ್ಕೆ ಸೇರಿದ್ದರಿಂದ ಜ್ಯೋತಿಷ್ಯದ ಪರಿಗಣನೆ ನಮ್ಮ ಅನುಷ್ಠಾನಕ್ಕೆ ಅನಿವಾರ್ಯ. ಆದ್ದರಿಂದ ಅದರ ಕುರಿತು ಸ್ವಲ್ಪ ಮಾತನ್ನು ನಿಮಗೆ ಆಡ್ತಾ ಇದ್ದೀನಿ. ಅಲ್ಲ, ಜಗತ್ತಲ್ಲಿ ಕಷ್ಟ ಇಲ್ಲದೇದವ್ರು ಇದ್ದಾರಾ? ರಾಮ ಕೃಷ್ಣ, ಇಲ್ಲಿಯೇ ನಾವು ಇತ್ತೀಚಿನ ಸ್ವಾಮಿ ವಿವೇಕಾನಂದರು, ಪೇಜಾವರ ಸ್ವಾಮಿಗಳು, ನಮ್ಮ ಶಿವಕುಮಾರ ಸ್ವಾಮಿಗಳವರೆಗೆ ಎಂತೆಂಥ ಮಹತ್ವವನ್ನು ನೋಡಿದ್ದೀವಿ. ಅವರ ಬದುಕಲ್ಲಿ ಕಷ್ಟ ಇದ್ದರೂ ಕೂಡ ಅದೆಲ್ಲವನ್ನು ಮೆಟ್ಟಿ ನಿಂತು ತಾವು ಮಾಡಬೇಕಾಗಿದ್ದನ್ನು ಆನಂದವಾಗಿ ಮಾಡಿ ಸಾರ್ಥಕವಾಗಿ ಬದುಕಿ ಹೋದರು. ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಗುರುಕೃಪೆ. ರಾಹು ಕೇತು ಶನಿ ಅಂತ ಭಯ ಪಡ್ತಾ ಇರ್ತೀರಿ. ನಿಮ್ಮ ಜಾತಕದಲ್ಲಿ ಅದೆಂಥದೇ ಸಮಸ್ಯೆ ಇರಲಿ, ಆ 8 ಗ್ರಹಗಳಿಂದ ನಿಮಗೆ ಸಮಸ್ಯೆ ಇರಲಿ, ಗುರುವಿನ ಕೃಪೆ ನಿಮಗೆ ಇದೆ ಅಂತಾದರೆ ಹಾವು ಕಚ್ಚಿ ಸಾಯಬೇಕು ಅಂತ ಇದ್ದ ಕರ್ಮಗಳು ಇರುವೆ ಕಚ್ಚಿ ದೂರ ಆಗ್ತದಂತೆ. ಅದು ಗುರುವಿನ ದೃಷ್ಟಿಗೆ ಮತ್ತು ಗುರುಕೃಪೆಗೆ ಇರುವ ಮಹತ್ವ. ಗುರುವಿನ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಸಾಕಂತೆ. ಅದರಲ್ಲೂ ವಿಶೇಷವಾಗಿ ಈ ಸಮಯ ಏನಿದೆ, 2026ನೇ ಇಸ್ವಿಯಲ್ಲಿ ಏನು ಖಗೋಳ ಒಂದು ದೊಡ್ಡ ಘಟನೆ ನಮಗೆ ಉಡುಗೊರೆಯಾಗಿ ಕೊಟ್ಟಿದೆ. ಆಧ್ಯಾತ್ಮ ಮಾರ್ಗದಲ್ಲಿ ಇರುವ ಎಲ್ಲ ಸಾಧಕರಿಗೆ ಪರಮ ಉಚ್ಚವಾದ ಸಮಯ ತಮ್ಮ ಸಿದ್ಧಿಗಳನ್ನು ಮಾಡಿಕೊಳ್ಳಲಿಕ್ಕೆ. ಹಾಗೆಯೇ ಸಾಂಸಾರಿಕವಾಗಿ ಬದುಕ್ತಾ ಇದ್ದವರು ಕೂಡ ತಮ್ಮ ಬದುಕಿನ ದೊಡ್ಡ ದೊಡ್ಡ ಜಂಜಾಟಗಳನ್ನು ಕಷ್ಟಗಳನ್ನು ಕಳ್ಕೊಳ್ಳಿಕ್ಕೆ ಇದು ಪ್ರಶಸ್ತವಾದ ಸಮಯ. ಏನು ಮಾಡಬೇಕು? 2 ವಿಷಯವನ್ನು ಮಾಡ್ಬೋದು ಕರ್ಮ ಕಳ್ಕೊಳ್ಳಿಕ್ಕೆ. ಒಂದು, ನಾವು ತಪಸ್ಸನ್ನು ಮಾಡೋದು. ಕರ್ಮವನ್ನು ಹೇಗಿದೆಯೋ ಹಾಗೆಯೇ ಸ್ವೀಕಾರ ಮಾಡಿ, ಯಾವುದೇ ನೋವನ್ನು ಬೇಡ ಅಂತ ಹೇಳದೆ, ಮಾನ ಅಪಮಾನಗಳನ್ನು ನಾವು ಬೇಡ ಅಂತ ಹೇಳಿದೆ, ಬಂದಿದ್ದೆಲ್ಲವನ್ನು ಸ್ವೀಕರಿಸಿ ತಾನು ಮಾಡಬೇಕಾಗಿದ್ದನ್ನು ಮಾಡಿ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡೋದು, ಅಥವಾ ಸೇವಾ ಕೈಂಕರ್ಯಗಳನ್ನು ಮಾಡೋದು. ಇವುಗಳಿಂದ ಅದನ್ನು ಅನುಭವಿಸುವ ಮೂಲಕ ನಾವು ನಮ್ಮ ಕರ್ಮಗಳನ್ನು ಕಳ್ಕೊಬೋದಂತೆ. ಸರಳವಾದ ಮಾರ್ಗ ದಾನ ಮಾಡೋದು. ಗುರುಪುಷ್ಯ ಯೋಗದ ಆ ಸಮಯದಲ್ಲಿ ನಿಮ್ಮ ಗುರುಕೃಪೆ ಒಳಗಾಗಲಿಕ್ಕೆ ಗುರುವಿಗೆ ಸಂಬಂಧಪಟ್ಟಂತೆ ನೀವು ಮಾಡುವ ಸೇವೆಗಳು, ದಾನಗಳು ಇವೆಲ್ಲವೂ ಅಸಂಖ್ಯ ಪಟ್ಟು ಫಲವನ್ನು ಕೊಡ್ತದೆ. ಯಾರೂ ತಪ್ಪಿಸಿಕೊಳ್ಳಬೇಡಿ. ಗುರುಪುಷ್ಯ ಯೋಗವನ್ನು ಸಾಧ್ಯವಾದಷ್ಟು ಅನುಷ್ಠಾನಗಳನ್ನು ಮಾಡಿ, ಗುರುವಿನ ಭೇಟಿ ಮಾಡಿ, ನಿಮ್ಮ ಗುರುಗಳ ಒಟ್ಟಿಗೆ ಸತ್ಸಂಗವನ್ನು ಮಾಡಿ, ಅವರು ಕೊಟ್ಟ ದೀಕ್ಷಾ ಮಂತ್ರವನ್ನು ಅನುಷ್ಠಾನವನ್ನು ಹೆಚ್ಚು ಮಾಡಲಿಕ್ಕೆ ಸಂಕಲ್ಪವನ್ನು ಮಾಡಿಕೊಳ್ಳಿ. ಮತ್ತು ವಿಶೇಷವಾಗಿ ಆವತ್ತು ಮಾಡುವ ದಾನಕ್ಕೆ ವಿಶೇಷವಾದ ಫಲವನ್ನು ಹೇಳಿದ್ದಾರೆ. ಅಂದರೆ ಯಾವ ಥರ ಅಂದರೆ, ಜಗತ್ತಲ್ಲಿ ಯಾವುದೂ ಉಚಿತವಲ್ಲ. ನಾವು ಒಬ್ಬರಿಂದ ದಾನವನ್ನು ಸ್ವೀಕಾರ ಮಾಡಿದರೆ ಆ ದುಡ್ಡಿನ ಒಟ್ಟಿಗೆ ಅವರ ಕರ್ಮವನ್ನು ಕೂಡ ನಾವು ಸ್ವೀಕಾರ ಮಾಡಿಕೊಳ್ತೇವೆ. ನಾವು ಒಬ್ಬರಿಗೆ ನಮ್ಮ ಸಂಪತ್ತನ್ನು ದಾನ ಅಂದ ತಕ್ಷಣ ದುಡ್ಡು ಮಾತ್ರ ಅಲ್ಲ, ಶ್ರಮದಾನವೂ ದಾನವೇ, ಜ್ಞಾನದಾನವೂ ದಾನವೇ. ಹೀಗೆ ಯಾವುದಾದರೂ ಒಂದನ್ನು ನಾವು ಕೊಟ್ಟರೆ ಇನ್ನೊಂದು ಬದುಕಿಗೆ ಬರ್ತದೆ. ಆದ್ದರಿಂದ ನಮ್ಮಲ್ಲಿ ಹೆಚ್ಚಾಗಿದ್ದನ್ನು ಮತ್ತು ಇದು ನನ್ನದಲ್ಲ, ಇದಂ ನಮಮ ಎಂಬ ಭಾವದಿಂದ ಕೊಟ್ಟ ಮೇಲೆ ಅದರ ಮೇಲೆ ಮಮಕಾರ ಇಲ್ಲದೆ ನಾವು ಯಾವುದನ್ನು ಸಾಧಕರಿಗೆ ಸಂತರಿಗೆ ದಾನ ಮಾಡ್ತೀವಿ, ಅಗತ್ಯ ಇರುವ ದೀನ ದಲಿತರಿಗೆ ನಾವು ದಾನವನ್ನು ಮಾಡ್ತೀವಿ, ಅದರಿಂದ ಪರಮ ಉಚ್ಚವಾದ ಪುಣ್ಯದ ಫಲ ನಮಗೆ ಸಿಗ್ತದೆ. ಅದರ ಮೂಲಕ ನಮ್ಮ ಕರ್ಮಗಳನ್ನು ನಾವು ಕಳ್ಕೊಳ್ಳಿಕ್ಕೆ ಇದು ಪರಮ ಉಚ್ಚವಾದ ಸಮಯ. ತುಂಬ ಜನ ನನ್ನನ್ನು ಕೇಳ್ತಾ ಇರ್ತಾರೆ, ನಾವು ನಿಮಗೆ ದಾನ ಮಾಡಬೇಕು ಅಂತ. ನಾನು ಸುಮಾರು 15 ವರ್ಷ ಯಾರಿಂದನೂ ಯಾವುದನ್ನು ದಾನವಾಗಿ ಅಥವಾ ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡೋದು ಇಂಥ ಸಮಾರಂಭಗಳಿಂದ ತುಂಬ ದೂರ ನಾನು. ಆದರೆ ಈ ವರ್ಷ ನಿಮಗೆ ಈ ಗುರುಪುಷ್ಯ ಯೋಗದಲ್ಲಿ, ಜೀವನ ಯೋಗದಲ್ಲಿ ಜಗದ್ಗುರುವಿನ ಪ್ರಾಣಪ್ರತಿಷ್ಠೆ, ಯಂತ್ರದ ಪ್ರಾಣಪ್ರತಿಷ್ಠೆ ಆಗ್ತಾಯಿದೆ, ಕೃಷ್ಣನ ಪ್ರಾಣಪ್ರತಿಷ್ಠೆ.
ಕ್ಲೇಶನಾಶಕ ಸರ್ವಾರ್ಥ ಇಷ್ಟಪ್ರದ ಕೃಷ್ಣ ಯಂತ್ರದ ಪ್ರಾಣ ಪ್ರತಿಷ್ಠೆ. ಅಪರೂಪವಾದ ಯಂತ್ರ. ಸುಮಾರು ನಾನೇ ಆ ಮಂತ್ರವನ್ನು 21 ವರ್ಷ ಅನುಷ್ಠಾನ ಮಾಡಿ ಈಗ ಅದನ್ನು ಜೀವನಯೋಗದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡ್ತಾ ಇದ್ದೀವಿ. 2 ಲಾಭ. ಸಮಸ್ಯೆ ಬರಲಿಕ್ಕೆ ಮುಂಚೆಯೇ ಅದನ್ನು ತಡೆದು ನಿಮಗೆ ಅನುಗ್ರಹ ಮಾಡ್ತದೆ. 2ನೇದು, ಸಮಸ್ಯೆ ಬಂದರೆ ಅದಕ್ಕೆ ಪರಿಹಾರ ಕಾಣ್ತದೆ, ಸರಿಯಾದ ಜನರ ಸಹಯೋಗ ಸಹಕಾರ ನಿಮಗೆ ಸಿಗ್ತದೆ. ಮತ್ತು ಮುಖ್ಯವಾಗಿ ಸರ್ವಾರ್ಥ ಇಷ್ಟಪ್ರದ. ಬದುಕಲ್ಲಿ ಬಯಕೆ ಇಲ್ಲದೆ ಬದುಕುಂಟ. ಆದರೆ ಕೆಲವು ಬಯಕೆಗಳು ಬದುಕನ್ನು ಹದಗೆಡಿಸಿದರೆ, ಅವಾಸ್ತವಿಕವಾದ ಬಯಕೆಗಳು, ಕೆಲವು ಬಯಕೆಗಳನ್ನು ನಾವು ಈಡೇರಿಸಿಕೊಳ್ಳದೆ ಹೋದರೆ ಬದುಕು ಪರಿಪೂರ್ಣ ಅಂತ ಅನಿಸೋದಿಲ್ಲ, ಸಾರ್ಥಕ ಅಂತ ಅನಿಸೋದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರ ಸಾತ್ವಿಕವಾದ ಬಯಕೆಗಳನ್ನು ಈಡೇರಿಸುವ ಸ್ವರೂಪವೂ ಕೂಡ ಅದು 2. ಆ 2ನ್ನು ಕೂಡ ಈ ಯಂತ್ರ ಇಲ್ಲಿ ಮಾಡ್ತದೆ. ವಿಶೇಷವಾಗಿ ಪ್ರಾಣ ಪ್ರತಿಷ್ಠೆ ಅದೇ ಗುರುಪುಷ್ಯ ಯೋಗದಿದ್ದ ದಿನ ನಾವು ಮಾಡ್ತಾ ಇದ್ದೇವೆ. ಯಾರು ನನಗೆ ದಕ್ಷಿಣೆ ಕೊಡಬೇಕು ಅಂತ ನನಗೆ ಕೊಡೋದಕ್ಕಿಂತ ಜಗದ್ಗುರುವಿಗೆ ಈ ಗುರುಪುಷ್ಯ ಯೋಗದಲ್ಲಿ ಸೇವಾ ಮಾಡುವ ಅವಕಾಶ ನಿಮ್ಮದಾಗಿದೆ. ಹಾಗೆ ಅಂತ ಏನು ಸೇವೆ ಮಾಡಿದರೆ ನಿಮಗೇನು ಸಿಗುತ್ತೆ ಎಂಬ ಪ್ರತಿಫಲ ಅಪೇಕ್ಷೆ ಇಲ್ಲದೆ, ನಿಜವಾದ ರೀತಿಯಲ್ಲಿ ವ್ಯವಹಾರ ಅಂತ ಇಲ್ಲದೆ ನೀವು ಆ ಜಗದ್ಗುರುವಾದ ಕ್ಲೇಶನಾಶಕ ಸರ್ವಾರ್ಥ ಇಷ್ಟಪ್ರದ ಕೃಷ್ಣ ಯಂತ್ರಕ್ಕೆ ನೀವು ಸೇವೆ ಮಾಡ್ತೀರಿ ಅಂತಾದರೆ ಕೆಳಗೆ ಇರುವ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ಬದುಕಿನಲ್ಲಿ ಒಂದು ಬೆಳಕು ಬರಲಿ, ನಿಮ್ಮ ಕಷ್ಟ ಅಲ್ಲ ಮಂಜಿನಂತೆ ಕರಗಿ ದೂರ ಆಗಲಿ, ಬದುಕಲ್ಲಿ ಶಾಂತಿ, ಸಮೃದ್ಧಿ, ನೆಮ್ಮದಿ, ಐಶ್ವರ್ಯ ಎಲ್ಲ ಹೆಚ್ಚಾಗಿ ಜ್ಞಾನ ಭಕ್ತಿ ವೈರಾಗ್ಯವನ್ನು ಆ ಭಗವಂತ ಕೊಟ್ಟು ಕಾಪಾಡಲಿ. ಯಾರ ಬದುಕಲ್ಲೂ ನೋವು ಇರೋದು ಬೇಡ, ಎಲ್ಲರೂ ಶಾಂತಿಯಿಂದ, ಸಮೃದ್ಧಿಯಿಂದ, ಆರೋಗ್ಯದಿಂದ ಬದುಕುವಂತಾಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಕೆಳಗಿರೋ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಹೆಚ್ಚಿನ ವಿವರಗಳನ್ನು ಅವರು ನಿಮಗೆ ಕೊಡ್ತಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.